ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಸೊನ್ನಲಾಪುರದ ಸಿದ್ದರಾಮೇಶ್ವರವರು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಬಂದು ಇಲ್ಲಿ ಬಸವಣ್ಣನವರು ಇಡೀ ಬ್ರಹ್ಮಾಂಡದ ಒಂದು ಕುರುಹು ಆದ ಲಾಂಛನವಾದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದೇಶ ವಿದೇಶಗಳಿಂದ ಬಸವ ಕಲ್ಯಾಣಕ್ಕೆ ಬಂದು ಎದೆಯ ಮೇಲೆ ಇಷ್ಟಲಿಂಗ, ರುದ್ರಾಕ್ಷಿ, ಹಣೆ ಮೇಲೆ ವಿಭೂತಿಯನ್ನು ಧರಿಸಿಕೊಂಡು ದೇಹವನ್ನೇ ದೇವಾಲಯವೆಂದು ಒಪ್ಪಿಕೊಂಡು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಅರಿವೇ ಗುರು, ಕಾಯಕವೇ ಕೈಲಾಸ, ದೇಹವೇ ದೇವಸ್ಥಾನವೆಂದು ಒಪ್ಪಿಕೊಂಡು ಆಚರಣೆಯಲ್ಲಿ ತೊಡಗಿದರು. ಅಂತಹ ಸಂದರ್ಭದಲ್ಲಿ ಅಲ್ಲಮಪ್ರಭುರವರು ಸೊನ್ನಲಾಪುರದಿಂದ ಬಸವ ಕಲ್ಯಾಣಕ್ಕೆ ಸಿದ್ದರಾಮೇಶ್ವರರನ್ನು ಕರೆದುಕೊಂಡು ಬಂದಾಗ ಇಲ್ಲಿ ಅವರು ಕೂಡ ಬಸವಣ್ಣನವರ ಕಡೆಯಿಂದ ಇಷ್ಟಲಿಂಗವನ್ನು ಪಡೆದು ರುದ್ರಾಕ್ಷಿ, ವಿಭೂತಿ ಇವೆಲ್ಲವನ್ನು ಸಂಸ್ಕಾರವನ್ನು ಪಡೆದು ಅವರು ಮೊದಲು ಬಹುದೇವ ಉಪಾಸಕರಿದ್ದರು. ಬಸವ ಕಲ್ಯಾಣಕ್ಕೆ ಬಂದ ನಂತರ ಏಕದೇವ ಉಪಾಸನೆಯ ಚರ್ಚೆಯಲ್ಲಿ ಭಾಗಿಯಾಗುತ್ತಾ ಅವರು ಕೂಡ ಏಕದೇವ ಉಪಾಸನೆಯನ್ನು ಮಾಡಿದರು. ಈ ಮಾನವ ನಿರ್ಮಿತ ಮೂರ್ತಿಗಳನ್ನೆಲ್ಲ ದೇವರನ್ನು ಕಾಣುವುದು ತಿರಸ್ಕಾರ ಮಾಡಿದರು. ಹಲವು ಮೂಢ ರೂಢಿಗಳನ್ನು ತಿರಸ್ಕಾರ ಮಾಡಿದರು. ಜಾತಿ ಭೇದ ಭಾವಗಳನ್ನೆಲ್ಲ ತಿರಸ್ಕಾರ ಮಾಡಿದರು. ಎಲ್ಲವೂ ಅವರ ವಚನಗಳು, ಇನ್ನೂ ಬೇಕಾದಷ್ಟು ವಚನಗಳಿವೆ. ಆದರೆ ಮೊದಲನೇದಾಗಿ 2 ವಚನಗಳನ್ನು ನಾನು ಬಸವಣ್ಣನವರನ್ನು ಯಾಕೆ ಹೊಗಳಿದ್ದಾರೆ ಅಂತಕ್ಕಂಥದ್ದು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಗುರು ಬಸವಣ್ಣನವರ ಮೂರ್ತಿಯೇ ಧ್ಯಾನಕ್ಕೆ ಮೂಲ. ಗುರು ಬಸವಣ್ಣನವರ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಎಂಬುವುದೇ ಭಕ್ತಿ ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡಿ, ಸೊನ್ನಲಾಪುರ ಬಿಟ್ಟು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಂದ ನಂತರ ಅವರು ಎಷ್ಟು ಬದಲಾವಣೆ ಆದರು, ಅದು ಯಾರಿಂದ ಆದರು, ಈ ವಚನದಲ್ಲೇ ನಾವು ಅರ್ಥ ಮಾಡಿಕೊಳ್ಳಬಹುದು. ಇನ್ನೊಂದು ಸಿದ್ದರಾಮೇಶ್ವರವರ ವಚನ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಯಮಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಈ ವಚನ ಏನು ಹೇಳಿಕೊಡುತ್ತದೆ ನೋಡಿ. ಅವರ ಸೊನ್ನಲಾಪುರದಲ್ಲಿ ಅವರ ತಂದೆ ತಾಯಿ ಇರಲಿಲ್ವಾ, ಬಂಧು ಬಳಗ ಇದ್ದಿಲ್ವಾ? ಎಲ್ಲರೂ ಇದ್ದರು. ಆದರೆ ಬಸವಣ್ಣನವರನ್ನೇ ತಂದೆ ತಾಯಿ ಬಂಧು ಬಳಗ ರೂಪದಲ್ಲಿ ನಾನು ಕಾಣುತ್ತೇನೆ ಎಂದು ಯಾಕೆ ಹೇಳಿದ್ದಾರೆ? ಇವತ್ತಿನ ದಿವಸ ಈ ಸಿದ್ದರಾಮೇಶ್ವರ ಹೆಸರಿನ ಮೇಲೆ ಈ ಗುಡಿಗಳನ್ನು ಕಟ್ಟಿ ಜಾತ್ರೆಗಳ ಮೂಲಕ ಮುಗ್ಧ ಬಡವರಿಂದ ದುಡ್ಡನ್ನು ಸುಲಿಗೆ ಮಾಡಿ ಅವರಿಗೆ ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡದೆ ಅವರು ಅನುಭವ ಮಂಟಪದ ಲಿಂಗಾಯತ ಧರ್ಮಕ್ಕೆ ದ್ರೋಹ ಬಗೆತಕ್ಕಂಥದ್ದು ನಾವು ಕಾಣುತ್ತಿದ್ದೇವೆ. ಆ ಕಾರಣಕ್ಕಾಗಿ ನಾನು ಈ ವಿಡಿಯೋ ಯಾಕೆ ಮಾಡಿದ್ದೇನೆ ಅಂದರೆ, ಪಟ್ಟಭದ್ರ ಹಿತಾಸಕ್ತಿಗಳು, ಸ್ವಾರ್ಥಿಗಳು, ಕುತಂತ್ರವಾದಿಗಳು, ಮನುವಾದಿಗಳು ನೀವೆಲ್ಲರೂ ಬದಲಾವಣೆ ಆಗಬೇಕು. ಇವಾಗ ಬಸವ ಕಲ್ಯಾಣದಲ್ಲಿ 800 ಕೋಟಿ ವೆಚ್ಚದಲ್ಲಿ ಸರ್ಕಾರ ವತಿಯಿಂದ ಅನುಭವ ಮಂಟಪವಾಗುತ್ತಿದೆ. ಯಾವ ಕಾರಣಕ್ಕಾಗಿ ಆಗುತ್ತಿದೆ? ಜನರು ನೀವೆಲ್ಲ ಒಡೆದು ಆಳುವ ನೀತಿ ಬಿಡಬೇಕು, ಎಲ್ಲರನ್ನ ಜೋಡಿಸುವ ಕಾರ್ಯಕ್ರಮ ಮಾಡಬೇಕು. ಮತ್ತು ಪ್ರತಿಯೊಂದು ಸಿದ್ದೇಶ್ವರ ಏನು ಗುಡಿ ಕಟ್ಟಿದ್ರಿ, ಅದೇ ಮೊದಲನೇ ತಪ್ಪು ಮಾಡಿದ್ರಿ. ಸಿದ್ದರಾಮೇಶ್ವರರವರು ಗುಡಿಗುಂಡಾರಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಎದೆಯ ಮೇಲೆ ಇಷ್ಟಲಿಂಗವನ್ನು ಪಡೆದಿದ್ದಾರೆ. ಈಗ ಪ್ರತಿಯೊಂದು ಬಸವ ಕಲ್ಯಾಣ ತಾಲೂಕಲ್ಲಿ ಇರತಕ್ಕಂಥ ಯಾವುದೇ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಒಂದು ವೇಳೆ ಗುಡಿಗಳಿದ್ದರೆ ಆ ಗುಡಿಗಳಲ್ಲಿ ಬಸವ ಚಿಂತನೆಗಳು,
ಸಿದ್ದರಾಮೇಶ್ವರರ ಚಿಂತನೆಗಳು, ಅನುಭವ ಮಂಟಪದ ವಚನಗಳ ಚಿಂತನೆಗಳನ್ನು ನಡೆಯಬೇಕು ಎಂದು ನಾನು ಈ ಕಾರ್ಯ ಕೂಡ ಸರ್ಕಾರದ ವತಿಯಿಂದ ಮಾಡಿದರೂ ಕೂಡ ತಪ್ಪಾಗುವುದಿಲ್ಲ. ಯಾಕೆಂದರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ಕಾರ್ಯ ಮಾಡಿದಾರಲ್ಲ. ಇವತ್ತಿನ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಶರಣರನ್ನು ಬಹಳಷ್ಟು ಗೌರವಿಸಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡುವ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಬಸವ ಭಾವಚಿತ್ರ ಹಾಕಿಸಲು ಹೇಳಿದ್ದಾರೆ. ಸಾಂಸ್ಕೃತಿಕ ನಾಯಕ ಬಸವಣ್ಣನೆಂದು ಘೋಷಿಸಿದ್ದಾರೆ. ಹೀಗಾಗಿ ನಾನು ಈ ವಿಡಿಯೋ ಶ್ರೀ ಸಿದ್ದರಾಮಯ್ಯ ಅವರ ತನಕ ಮುಟ್ಟಬೇಕಾಗಿ ವಿನಂತಿಸಿಕೊಳ್ತಾ, ಸರ್ಕಾರದ ವತಿಯಿಂದನೇ ಪ್ರತಿಯೊಂದು ಗ್ರಾಮಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಲಿ, ಅಲ್ಲಿ ಶರಣರ ವಚನಗಳ ಚಿಂತನೆ ನಡೆಯಲಿ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ, ಹೃದಯಕ್ಕೆ ತಟ್ಟಿದೆ ಆದರೆ ಇವತ್ತು ಜಾತ್ರೆ ಮಾಡುವುದನ್ನು ನಿಲ್ಲಿಸಬೇಕು. ನೀವು ಜಾತ್ರೆ ಮಾಡಿ, ನಿಮ್ಮ ಅನೇಕ ಹಲವು ದೈವಗಳಿಗೆ ಮಾಡಿ, ಆದರೆ ಸಿದ್ದರಾಮೇಶ್ವರರ ಹೆಸರಿನ ಮೇಲೆ ಗುಡಿ ಕಟ್ಟುವುದಾಗಲಿ, ಜಾತ್ರೆ ಮಾಡುವುದಾಗಲಿ, ಬಹುದೈವ ಉಪಾಸನೆ ಹೇಳುವುದಾಗಲಿ, ಇದು ಬಹಳ ದೊಡ್ಡ ಆ ಸಿದ್ದರಾಮೇಶ್ವರರ ತತ್ವಕ್ಕೆ ಅಪಚಾರ ಮಾಡಿದಂತೆ ಆಗುತ್ತದೆ. ಇದನ್ನು ನಿಲ್ಲಿಸಬೇಕೆಂತ ಹೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತಾ, ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಲಿ. ಅನಂತರ ಈ ಭವ್ಯ ಭಾರತ ಬಸವ ಭಾರತ ಆಗಲಿದೆ. ಆದ್ದರಿಂದ ಇವತ್ತು ಏನು ಯುದ್ಧಗಳು ನಡೀತವೆ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಬಲಾತ್ಕಾರ ಎಲ್ಲವೂ ನಡೀತಾ ಇದೆಯಲ್ಲ, ಇವು ಎಲ್ಲವೂ ತಡೆಗಟ್ಟಲು ಅನುಭವ ಮಂಟಪದ ಸಿದ್ದರಾಮೇಶ್ವರ ವಚನ ಕೂಡ ಬಹಳ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಈ ಜಗತ್ತಿನಲ್ಲಿ ನಡೀತಕ್ಕಂಥ ಈ ಯುದ್ಧಗಳು ಕೂಡ ನಿಲ್ಲಿಸಲು ಬರುತ್ತದೆ. ಅಂತಹ ಒಂದು ಮಹಾನ್ ಜ್ಞಾನ ಶಕ್ತಿ ಅನುಭವ ಮಂಟಪದ ವಚನಗಳಲ್ಲಿ ಸಿಗುತ್ತವೆಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.